Hello dear students, in this video I am going to discuss multiple choice questions from the chapter Acids, Bases and Salts. ಈ ವಿಡಿಯೋದಲ್ಲಿ ನಾವು ಆಮ್ಲ, ಪ್ರತ್ಯಾಮ್ಲ ಹಾಗೂ ಲವಣಗಳು ಈ ಪಾಠದಿಂದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವ. Okay, look at the first question. What is the pH range of our body? ಮಾನವನ ದೇಹದ pH ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್ 7 to 7.8, 7.2 to 8.0, 7.0 to 8.4 and 7.2 to 8.4. Actually, the correct answer for this question is 7 to 7.8. 7.8. That means our body or in our bodies little bit or a bit alkaline character is there. That means 7 to 7.8 ಅಂತ ಹೇಳಿದ್ರೆ so slightly alkaline medium ಇರ್ತದೆ ನಮ್ಮ ದೇಹದಲ್ಲಿ. Actually you know about the pH range, isn't it? So it lies in between 0 to 14. So the pH value, if it lies in between 0 to 7, then we can say that it is acidic. ಅಂದ್ರೆ ಆಮ್ಲೀಯ 0 ದಿಂದ 7 ವರೆಗೆ ವ್ಯಾಲ್ಯೂಸ್ ಏನಾದರೂ ಅದರ ಮಿಡಲ್ ಅಲ್ಲಿ ಬಂದ್ರೆ ಇಟ್ ಇಸ್ ಆಮ್ಲೀಯ ಆರ್ ಅಸಿಡಿಕ್. 7 ಇಂದ 14 we can call it as a basic character or ಪ್ರತ್ಯಾಮ್ಲೀಯ. So exactly 7 ಅಲ್ಲಿ ನಿಂತ್ರೆ, for example for water, actually the pH of water is 7 ಅಂದ್ರೆ it is neutral ಸ್ಥಿರ ಅಂತ. Okay, so the pH range of our body is 7 to 7.8. Clear? Let's move on to the next question. Now, look at the second question. What about an aqueous solution of acid and a base? ಆಮ್ಲ ಹಾಗೂ ಪ್ರತ್ಯಾಮ್ಲದ ಜಲೀಯ ದ್ರಾವಣದಲ್ಲಿ ಈ ಕೆಳಗಿನವುಗಳು ಯಾವುದು ಸರಿ ಹೊಂದುತ್ತವೆ? ಆಪ್ಷನ್ಸ್ ಆರ್ higher the pH, stronger the acid. ಹೆಚ್ಚಿನ pH ಮೌಲ್ಯ ಇದ್ರೆ ಅದು ಪ್ರಬಲವಾದ ಆಮ್ಲ. higher the pH, weaker the acid. ಹೆಚ್ಚಿನ pH ಮೌಲ್ಯ ಇದ್ರೆ ಅದು ದುರ್ಬಲವಾದ ಆಮ್ಲ. lower the pH, stronger the base. ಕಡಿಮೆ pH ವ್ಯಾಲ್ಯೂ ಇದ್ರೆ ಅದು ಪ್ರಬಲವಾದ ಪ್ರತ್ಯಾಮ್ಲ. and the last option, lower the pH, weaker is a base. ಕಡಿಮೆ pH ವ್ಯಾಲ್ಯೂ ಇದ್ರೆ ದುರ್ಬಲವಾದ ಪ್ರತ್ಯಾಮ್ಲ. ಸೊ ಇಲ್ಲಿ ಆಪ್ಷನ್ಸ್ ನಿಮಗೆ ಆನ್ಸರ್ಸ್ ಗೊತ್ತಾಗಬೇಕಾದ್ರೆ ನಿಮಗೆ pH ನ ಐಡಿಯಾ ಇರಬೇಕು. ಸೊ pH ಸ್ಕೇಲ್ ಅಲ್ಲಿ 0 to 14 ವ್ಯಾಲ್ಯೂಸ್ ಇರ್ತದೆ. ಸೊ 0 to 7 ನಾವೇನ್ ಕಲ್ತದ್ದು ಅಸಿಡಿಕ್ ಆರ್ ಆಮ್ಲೀಯ. 7 to 14 ಬೇಸಿಕ್ ಅಥವಾ ಪ್ರತ್ಯಾಮ್ಲೀಯ. ಓಕೆ, ಈಗ pH ವ್ಯಾಲ್ಯೂ 0 ಆದ ಮೇಲೆ 1 ಬರ್ತದೆ. 1 2 ಅಪ್ ಟು 7. ಅದೇ ತರ 7 8 9 14 ವರೆಗೆ ಹೋಗ್ತದೆ. ಓಕೆ, ಸೊ ಲುಕ್ ಎಟ್ ದ ಫಸ್ಟ್ ಆಪ್ಷನ್. ಯಾವುದು ಕರೆಕ್ಟ್ ಆಪ್ಷನ್ಸ್ ಅಂತ ನೋಡುವ. ಹೈಯರ್ ದ pH ವ್ಯಾಲ್ಯೂ ಜಾಸ್ತಿ ಆದ್ರೆ, pH ವ್ಯಾಲ್ಯೂ 3 4 5 ಜಾಸ್ತಿ ಆದ ಹಾಗೆ ಸ್ಟ್ರಾಂಗರ್ ದ ಆಸಿಡ್. ಸರಿಯಾ? ಹೆಚ್ಚಿನ pH ಮೌಲ್ಯ ಇದ್ರೆ ಪ್ರಬಲವಾದ ಆಮ್ಲವ? ತಪ್ಪಿದು. ಯಾಕೆ? pH ವ್ಯಾಲ್ಯೂ ಜಾಸ್ತಿ ಆದ ಹಾಗೆ 2 3 4 7ಗೆ ಹತ್ರ ಆದ ಹಾಗೆ ಅಲ್ಲಿ ಬೇಸಿಕ್ ಕ್ಯಾರೆಕ್ಟರ್, ಅಲ್ಲಿ ಪ್ರತ್ಯಾಮ್ಲೀಯ ಗುಣ ಶುರುವಾಗ್ತದೆ. ಅಂದ್ರೆ ಅಸಿಡಿಕ್ ಕ್ಯಾರೆಕ್ಟರ್, ಆಮ್ಲೀಯ ಗುಣ ಕಡಿಮೆ ಆಗ್ತದೆ. ಇದು ಪ್ರಬಲವಾದ ಆಮ್ಲ ಅಲ್ಲ. ಇಟ್ ಇಸ್ ನಾಟ್ ಸ್ಟ್ರಾಂಗರ್ ದ ಆಸಿಡ್. ಇದು ರಾಂಗ್ ಸ್ಟೇಟ್ಮೆಂಟ್. ಸೊ ಹೈಯರ್ ದ pH ಅಂತ ಹೇಳಿದ್ರೆ ಸ್ಟ್ರಾಂಗರ್ ದ ಆಸಿಡ್ ಅಲ್ಲ, ಅದು ವೀಕರ್ ದ ಆಸಿಡ್ ಅಂತ ಆಗ್ಬೇಕು. ಸೊ ಆಪ್ಷನ್ಸ್ 1 ತಪ್ಪು. What about option B, the second option? Higher the pH, weaker the acid. Yes, this is the correct. Higher the pH value ಜಾಸ್ತಿ ಆದಾಗೆ ಆಸಿಡ್ ವೀಕ್ ಆಗ್ತಾ ಹೋಗ್ತದೆ, ಆಮ್ಲ ದುರ್ಬಲ ಆಗ್ತಾ ಹೋಗ್ತದೆ. ಯಾಕೆ? pH ವ್ಯಾಲ್ಯೂ ಜಾಸ್ತಿ ಆದಾಗೆ ಅದು ಬೇಸಿಕ್ಗೆ ಹತ್ರ ಆಗ್ತದೆ. ಸೊ ಹೈಯರ್ ದ pH, weaker the acid. ಓಕೆ, ಸೊ ಈ ಆಪ್ಷನ್ ಕರೆಕ್ಟ್. ಉಳಿದದ್ದು ನೋಡುವ ನಾವು. ಯಾಕಂದ್ರೆ ಅವ್ರ ಆಪ್ಷನ್ಸ್ ಆನ್ಸರ್ ನೋಡಿ 1 and 3, 2 and 3, 1 and 4, 2 and 4 ಅಂತ ಕೊಟ್ಟಿರುವ ಕಾರಣ ನಮಗೆ 2 ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಹುಡುಕ್ಬೇಕು. 1 is ಕರೆಕ್ಟ್ ಸ್ಟೇಟ್ಮೆಂಟ್ is 2. ಓಕೆ, ಥರ್ಡ್ ಆಪ್ಷನ್ ನೋಡಿ. ಲೋವರ್ ದ pH ಕಡಿಮೆ ಆದ ಹಾಗೆ ಸ್ಟ್ರಾಂಗರ್ ದ ಬೇಸ್. ಹೌದಾ? pH ಕಡಿಮೆ ಆದ ಹಾಗೆ ಈಗ
ಬೇಸಿಕ್ ಪ್ರತ್ಯಾಮ್ಲೀಯ ಗುಣ ಅಂತ ಕಲ್ತದ್ ನಾವು. ಪ್ರತ್ಯಾಮ್ಲಕ್ಕೆ ಬರುವಾಗ 7 ಇಂದ 14 ನೋಡಿ. ಲೋವರ್ ದ pH ಕಡಿಮೆ ಆದ ಹಾಗೆ ಅಂದ್ರೆ pH 14 ದೂರ 8 ಇರ್ಬೋದು ಅಥವಾ 7ಗೆ ಹತ್ರ ಆದ ಹಾಗೆ ಬೇಸ್ ಸ್ಟ್ರಾಂಗ್ ಅಲ್ಲ, ಪ್ರತ್ಯಾಮ್ಲ ಪ್ರಬಲ ಆಗುದಿಲ್ಲ. ಯಾವಾಗ pH ಜಾಸ್ತಿ ಆಗ್ತದ ಆಗ ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಆಗುದು. ಸೊ ಆಪ್ಷನ್ 3 ಕೂಡ ತಪ್ಪು. ಓಕೆ, what about the last option? Lower the pH, weaker the base. ಅಂದ್ರೆ ಬೇಸಿಗೆ ಮಾತಾಡ್ತಾ ಇದ್ದಾರೆ, ಪ್ರತ್ಯಾಮ್ಲಕ್ಕೆ ಮಾತಾಡ್ತಾ ಇದ್ದಾರೆ. ಸೊ pH ವ್ಯಾಲ್ಯೂ ಕಡಿಮೆ ಆದ ಹಾಗೆ ಪ್ರತ್ಯಾಮ್ಲೀಯ ಗುಣ ಕಡಿಮೆ ಆಗ್ತದೆ, ದುರ್ಬಲವಾದ ಪ್ರತ್ಯಾಮ್ಲ. ಸೊ there are 2 correct answers. ಸೊ 2 ಮತ್ತೆ 4 ಸರಿ. ಆಪ್ಷನ್ D is the right answer. So 2 and 4 both are correct statements. Now let us consider the third question. Sodium carbonate is a basic salt and it is a salt of, because it is a salt of. Sodium carbonate ಒಂದು ಪ್ರತ್ಯಾಮ್ಲೀಯ ಲವಣ ಏಕೆಂದ್ರೆ ಅದು ಈ ಕೆಳಗಿನ ಯಾವುದರ ಲವಣವಾಗಿದೆ. So before going into the options, ನಾವು formula ಬರೆಯುವ. Let us write the formula of sodium carbonate. So this is sodium ಕಾರ್ಬೋನೇಟ್. ಓಕೆ, ವಾಷಿಂಗ್ ಸೋಡಾ ಅಂತ ಹೇಳ್ತಾರೆ. ಸೊ ಸೋಡಿಯಂ ಕಾರ್ಬೋನೇಟ್ ಇದೊಂದು ಸಾಲ್ಟ್, ಹೌದಾ, ಇದೊಂದು ಲವಣ. ಓಕೆ, ಅವ್ರೇನ್ ಹೇಳಿದ್ದು, ಇದು ಬೇಸಿಕ್ ಸಾಲ್ಟ್. ಈ ಲವಣವು ಪ್ರತ್ಯಾಮ್ಲೀಯ ಗುಣದ ಲವಣ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಸೋಡಿಯಂ ಕಾರ್ಬೋನೇಟ್ ಈಸ್ ಆಕ್ಚುಲಿ ಫಾರ್ಮ್ಡ್ ಫ್ರಮ್ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಕಾರ್ಬೋನಿಕ್ ಆಸಿಡ್ ಸೇರಿ ಸಿಗುವಂತ ಒಂದು ಲವಣ. ಯಾವುದು? ಸೋಡಿಯಂ ಕಾರ್ಬೋನೇಟ್. ಸೊ ಇದು ಸಾಲ್ಟ್. ಓಕೆ, ದಿಸ್ ಇಸ್ ಲವಣ, ಇದು ಆಸಿಡ್, ಕಾರ್ಬೋನಿಕ್ ಆಸಿಡ್ ಅಥವಾ ಆಮ್ಲ ಅಂತ ಹೇಳ್ತೀರಿ. ಇದು ಸೋಡಿಯಂ ಹೈಡ್ರಾಕ್ಸೈಡ್, ಬೇಸ್ ಅಥವಾ ಪ್ರತ್ಯಾಮ್ಲ. ಯಾವಾಗಲೂ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ, ಆಮ್ಲ ಮತ್ತೆ ಪ್ರತ್ಯಾಮ್ಲ ರಿಯಾಕ್ಟ್ ಆದಾಗ ಲವಣ ಸಿಗ್ತದೆ. ಸೊ ಸೋಡಿಯಂ ಕಾರ್ಬೋನೇಟ್ ಈಸ್ ಆಕ್ಚುಲಿ ಫಾರ್ಮ್ಡ್ ಫ್ರಮ್ sodium hydroxide and carbonic acid. Here you can see sodium hydroxide, that is a base involved, is a strong base. Therefore the obtained salt is also a basic salt. ಹಾಗಾದ್ರೆ now let us look into the options. Option A, ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಸೇರಿ ಆಗಿರುವಂತದ್ದು ಅಲ್ಲ. ದಿಸ್ ಇಸ್ ರಾಂಗ್. ವಾಟ್ ಅಬೌಟ್ ಆಪ್ಷನ್ ಬಿ, ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್. ದುರ್ಬಲ ಆಮ್ಲ ಮತ್ತೆ ದುರ್ಬಲ ಪ್ರತ್ಯಾಮ್ಲ ಸೇರಿ ಅಲ್ಲ. ನಮಗಿಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸ್ಟ್ರಾಂಗ್, ಅದು ಹೌದಾ, ಅದು ಪ್ರಬಲ. ಆಪ್ಷನ್ ಸಿ ನೋಡಿ, ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಬೇಸ್ ಅಂದ್ರೆ ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲ. ದಿಸ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ವಾಟ್ ಅಬೌಟ್ ದ ಲಾಸ್ಟ್ ಒನ್, ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ಅಂದ್ರೆ ಪ್ರಬಲ ಪ್ರತ್ಯಾಮ್ಲ ಆಮೇಲೆ ದುರ್ಬಲ ಆಮ್ಲ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ is option 4th option. See, this is actually option D. Okay, so the last option ಅಂದ್ರೆ ದುರ್ಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಸೇರಿ ಸೋಡಿಯಂ ಕಾರ್ಬೋನೇಟ್ ಅನ್ನುವಂತ ಪ್ರತ್ಯಾಮ್ಲೀಯ ಲವಣ ಆಗಿದೆ. ಯಾಕಂತ ಹೇಳಿದ್ರೆ ಯಾವಾಗ ಪ್ರತ್ಯಾಮ್ಲ ಸ್ಟ್ರಾಂಗ್ ಇರ್ತದ, ಪ್ರಬಲ ಪ್ರತ್ಯಾಮ್ಲ ಯೂಸ್ ಆಗಿದ್ರೆ, ಉಪಯೋಗ ಆಗಿದ್ರೆ ಅದರಲ್ಲಿ ಸಿಗುವಂತ ಲವಣ ಕೂಡ ಏನು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ, ಬೇಸಿಕ್ ಕ್ಯಾರೆಕ್ಟರ್ ಹೊಂದಿರ್ತದೆ. Now let us consider the 4th question. Now let us consider the 4th question. At what temperature is gypsum heated to form plaster of Paris? ಯಾವ ತಾಪಮಾನದಲ್ಲಿ ಜಿಪ್ಸಮ್ ಅನ್ನು ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತದೆ? ಆಪ್ಷನ್ಸ್ ಆರ್ 90 degrees Celsius, 100 degrees Celsius, 110 degrees Celsius and 120 degrees Celsius. In your textbook it is given on heating gypsum at 373 Kelvin. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ gypsum. What is the formula of gypsum? First of all, see, gypsum, calcium sulfate with 2H2O. This is a formula of gypsum. Okay, gypsum in a formula, gypsum, okay, calcium sulfate with 2H2O. ಅಲ್ಲಿ ಎರಡು ನೀರಿನ ಅಣುಗಳಿರ್ತದೆ. ಇಫ್ ಯು ಹೀಟ್ ದಿಸ್ ಜಿಪ್ಸಮ್ at or above
Okay, at 373 Kelvin temperature, then what happens? Water molecules out of 2H2O, water evaporate ಆಗ್ತದೆ. ಅಲ್ಲಿ water molecules evaporate ಆಗಿ you will get calcium sulfate half H2O. Out of 2 molecules of water, 1.5 molecules ಏನಾಗ್ತದೆ evaporate ಆಗ್ತದೆ, ಆವಿ ಆಗ್ತದೆ. ಸೊ ಉಳಿದದ್ದು calcium sulfate hemihydrate. This is called plaster of Paris. Okay, question ಇಂತ at what temperature is gypsum is heated? ಅಂದ್ರೆ 373 ಕೆಲ್ವಿನ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಆಪ್ಷನ್ಸ್ ನೋಡಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದೆ. ಹೌದಾ? ಸೊ ವಾಟ್ ಇಸ್ ದ ಡಿಫರೆನ್ಸ್? ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ಡಿಗ್ರಿ ಸೆಲ್ಸಿಯಸ್ ಅಂಡ್ ಕೆಲ್ವಿನ್ ಸ್ಕೇಲ್? ಸಿ, one formula is there. Kelvin scale is equal to degree Celsius plus 273. ನಿಮಗೆ ಯಾವುದಾದ್ರೂ ಟೆಂಪರೇಚರ್ ಅನ್ನು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ರೆ ಕೆಲ್ವಿನ್ ಸ್ಕೇಲಿಗೆ ಕನ್ವರ್ಟ್ ಮಾಡುವ ಫಾರ್ಮುಲಾ ಇದು. ಸಿ, ಇಲ್ಲಿ ಆಲ್ರೆಡಿ ಕೆಲ್ವಿನ್ ಅಲ್ಲಿ ಇದೆ 373. ಹೌದಾ? 373 ಕೆಲ್ವಿನ್ ಕೊಟ್ಟಿದ್ದಾರೆ. ಹೌದಾ? ನಿಮಗೆ ಇದು ಗೊತ್ತಿದೆ. ಹಾಗಾದ್ರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ನೋಡುವ. 373 is equal to degree Celsius plus 273. So ಬರೇ ನಿಮಗೆ ಡಿಗ್ರಿ ಸೆಲ್ಸಿಯಸ್ ಎಷ್ಟಾಗ್ತದೆ? 373 minus 273 ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್. ಸೊ ಜಿಪ್ಸಮ್ ಅನ್ನು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕಾಯಿಸಿದಾಗ ಯು ವಿಲ್ ಗೆಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನಿಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗ್ತದೆ. Now let us consider the fifth question. Brine is an brine ಎಂದರೆ aqueous solution of sodium hydroxide. ಸೋಡಿಯಂ ಹೈಡ್ರಾಕ್ಸೈಡ್ ನ ಜಲೀಯ ದ್ರಾವಣ, ಇಲ್ಲಿ ಜಲೀಯ ಅಂತ ಆಗಬೇಕು, ಜಲೀಯ ದ್ರಾವಣ. aqueous solution of sodium carbonate, ಸೋಡಿಯಂ ಕಾರ್ಬೋನೇಟಿನ ಜಲೀಯ ದ್ರಾವಣ. aqueous solution of sodium chloride, ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ. aqueous solution of sodium bicarbonate, ಸೋಡಿಯಂ ಬೈಕಾರ್ಬೋನೇಟಿನ ಜಲೀಯ ದ್ರಾವಣ. ಸೊ ಇಲ್ಲಿ ಬ್ರೈನ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ನೆನ್ಪಿಟ್ಕೊಳ್ಳಿ. ಸೋಡಿಯಂ ಕ್ಲೋರೈಡ್ ಅನ್ನು ನೀವು if you dissolve sodium chloride, that is a common salt. Okay, if you dissolve sodium chloride in water, you will get what? ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ನೀವು ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪನ್ನು ನೀರಿನಲ್ಲಿ ಕರಗಿಸಿದಾಗ ಯು ವಿಲ್ ಗೆಟ್ ಸೋಡಿಯಂ ಕ್ಲೋರೈಡ್, ಉಪ್ಪು ನೀರಿನ ದ್ರಾವಣ ಸಿಗ್ತದೆ. ದಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಬ್ರೈನ್ ಸೊಲ್ಯೂಷನ್. ಅದನ್ನೇ ನಾವೇನ್ ಹೇಳ್ತೇವೆ? ಬ್ರೈನ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ aqueous ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣವನ್ನು ಬ್ರೈನ್ ಅಂತ ಹೇಳ್ತೇವೆ. Now let us consider sixth question. What is formed when a zinc reacts with the sodium hydroxide? ಸತುವು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಸಿಗುವ ಉತ್ಪನ್ನಗಳು ಯಾವುದು? ಆಪ್ಷನ್ಸ್ ಆರ್ ಜಿಂಕ್ ಹೈಡ್ರಾಕ್ಸೈಡ್ ಅಂಡ್ ಸೋಡಿಯಂ, ಸತುವಿನ ಹೈಡ್ರಾಕ್ಸೈಡ್ ಹಾಗೂ ಸೋಡಿಯಂ. ಆಪ್ಷನ್ ಬಿ ಸೋಡಿಯಂ ಜಿಂಕೇಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. Option C, sodium zinc oxide and hydrogen gas. Option D, sodium zincate and water. Okay, so what is a reaction? When a zinc reacting with sodium hydroxide, when always metals reacts with acid or a base, the main one thing you remember, one of the product formed is hydrogen gas. Okay. So next thing is you will get a salt here, that is sodium zincate, Na2ZnO2. So this is a formula, this is a products you have. ಯಾವಾಗಲೂ ಸತ್ತು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ರಿಯಾಕ್ಟ್ ಆದಾಗ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಲೋಹಗಳು ಆಸಿಡ್ ಇರ್ಬೋದು ಅಥವಾ ಬೇಸ್, ಆಮ್ಲ ಇರ್ಬೋದು ಪ್ರತ್ಯಾಮ್ಲ ಇರ್ಬೋದು, ಅವುಗಳೊಟ್ಟಿಗೆ ರಿಯಾಕ್ಟ್ ಆದಾಗ ಒಂದು ಪ್ರಾಡಕ್ಟ್ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಅದನ್ನು ಸರಿ ನೆನ್ಪಿಟ್ಕೊಳ್ಳಿ. ಸೊ ಈಗ ಆಪ್ಷನ್ಸ್ ಬಾಕಿ ಈ ಪ್ರಾಡಕ್ಟ್ ನಿಮಗೆ ಕಷ್ಟ ಆಗೋದಾದ್ರೆ ಆಪ್ಷನ್ಸ್ ನೋಡಿ. ಎ ಯಾವುದ್ರಲ್ಲಿ ಹೈಡ್ರೋಜನ್ ಗ್ಯಾಸ್ ಉಂಟು ಅದನ್ನು ಚೂಸ್ ಮಾಡಿ. ಸೊ ನಮಗೆ ವಿ ಹ್ಯಾವ್ 2 ಆಪ್ಷನ್ಸ್ ಬಿ ಅಂಡ್ ಸಿ. ಸೊ ಹೈಡ್ರೋಜನ್ ಅನಿಲ ಇದೆ, ಇಲ್ಲಿಯೂ ಇದೆ. ಆಯ್ತಾ? ಆಮೇಲೆ
ಯಾವುದು ಪ್ರಾಡಕ್ಟ್? ಸೊ sodium zincate, sodium zinc oxide. Of course, the sodium zincate is formed. The correct answer for this question is option B. Sodium zincate ಅಂದ್ರೆ ಲವಣ ಹಾಗೂ ಅದರೊಟ್ಟಿಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. Now let us consider 7th question. Which of the following salts does not contain water of crystallization? ಈ ಕೆಳಗಿನ ಯಾವ ಲವಣಗಳಲ್ಲಿ ನೀರಿನ ಅಣುಗಳು ಇಲ್ಲ? ಓಕೆ, ಬ್ಲೂ ವಿಟ್ರಿಯಾಲ್. ಆಪ್ಷನ್ಸ್ ಆರ್ ಬ್ಲೂ ವಿಟ್ರಿಯಾಲ್. ಬ್ಲೂ ವಿಟ್ರಿಯಾಲ್ ಅಂತ ಹೇಳಿದ್ರೆ ಮೈಲ್ ತುತ್ತು ಅಂತ ಏನು ನೀವು ಕೇಳಿದಿರಲ್ಲ, ಕಾಪರ್ ಸಲ್ಫೇಟ್ ವಿತ್ 5H2O. ದಿಸ್ ಇಸ್ ಅ ಫಾರ್ಮುಲಾ. ಇದರ ಅಣುಸೂತ್ರ ಯಾವುದು? ಬ್ಲೂ ವಿಟ್ರಿಯಾಲ್ ಅಂದ್ರೆ ತಾಮ್ರದ ಸಲ್ಫೇಟ್ ಅಂತ ಹೇಳುದು. ಬ್ಲೂ ವಿಟ್ರಿಯಾಲ್ ಅಂತ ಬ್ಲೂ ಕಲರ್ ಇರುತ್ತೆ. ಕಾಪರ್ ಸಲ್ಫೇಟ್ ಬ್ಲೂ ಇನ್ ಕಲರ್. ಓಕೆ, ಬ್ಲೂ ಇನ್ ಕಲರ್. ಸೊ ಇಲ್ಲಿ ನೋಡಿ, ಇನ್ ಬ್ಲೂ ವಿಟ್ರಿಯಾಲ್ ವಿ ಹ್ಯಾವ್ ಅ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಈ ಲವಣದಲ್ಲಿ 5H2O ಇದೆ, ನೀರಿನ ಅಣುಗಳು ಇದೆ. ಕ್ವೆಶ್ಚನ್ ಎಂತ? ಯಾವ ಲವಣಗಳಲ್ಲಿ ನೀರಿನ ಅಣುಗಳು ಇಲ್ಲ ಅಂತ ಹೇಳಬೇಕು. ಬೇಕಿಂಗ್ ಸೋಡಾ. ಸೊ ವಾಟ್ ಈಸ್ ಅ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ? ಓಕೆ, ಸಿ ಬೇಕಿಂಗ್ ಸೋಡಾ ಫಾರ್ಮುಲಾ NaHCO3, ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ತಾರೆ. ಸೋಡಿಯಂ ಬೈಕಾರ್ಬೋನೇಟ್, ದಿಸ್ ಇಸ್ ದ ಫಾರ್ಮುಲಾ, ರಾಸಾಯನಿಕ ಸೂತ್ರ ಇದು. ಇದರಲ್ಲಿ ನಿಮಗೆ ಯಾವುದೇ ನೀರಿನ ಅಣುಗಳು ಕಾಣ್ತಾ ಇಲ್ಲ. ಸೊ ಇದು ಆಗಿರ್ಲಿಕ್ಕೂ ಸಾಕು ನಮ್ಮ ಆನ್ಸರ್. ಥರ್ಡ್ ಆಪ್ಷನ್ ನೋಡಿ, ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಫಾರ್ಮುಲಾ ಸೋಡಿಯಂ ಕಾರ್ಬೋನೇಟ್ Na2CO3. ಬರೀ ಇಷ್ಟೇ ಅಲ್ಲ, ಅದರಲ್ಲಿ ಏನಿರ್ತದೆ? 10H2O, 10 ನೀರಿನ ಅಣುಗಳಿರ್ತದೆ. ಓಕೆ, ಸೊ ಇದರಲ್ಲಿ ನೀರಿನ ಅಣುಗಳಿದೆ. ಲಾಸ್ಟ್ ಒನ್, ಜಿಪ್ಸಮ್. ಸೊ ವಾಟ್ ಇಸ್ ಅ ಫಾರ್ಮುಲಾ ಆಫ್ ಜಿಪ್ಸಮ್? ಜಿಪ್ಸಮ್ ಫಾರ್ಮುಲಾ ಕ್ಯಾಲ್ಸಿಯಂ ಸಲ್ಫೇಟ್ ವಿತ್ 2H2O. ಇಲ್ಲಿ ಕೂಡ ಹಾಗೆ 2H2 ವಾಟರ್, ನೀರಿನ ಅಣುಗಳಿದೆ. ಸೊ ನಮಗೆ ಕರೆಕ್ಟ್ ಆನ್ಸರ್ ಯಾವುದು? ಬೇಕಿಂಗ್ ಸೋಡಾ. ಇಟ್ ಡಸ್ ನಾಟ್ ಕಂಟೈನ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. So in my next video, I'll continue from the 8th question. Thank you.